ಬುಧವಾರ ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್‌ಗೂ ಮತ್ತೆ ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್‌ಗೂ ಸಾಕಷ್ಟು ದೊಡ್ಡ ಮಟ್ಟದಲ್ಲೇನೆ ಬದಲಾವಣೆಯಾಗಿದೆ. ಕೇವಲ 12 ಗಂಟೆಗಳಲ್ಲೇನೆ ವೋಟಿಂಗ್ ರಿಸಲ್ಟಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಿರೋದು ಆಲ್ಮೋಸ್ಟ್ ಈ ಒಂದು ಸೀಸನಲ್ಲಿ ಇದೇ ಮೊದಲು ಅಂತ ಹೇಳಬಹುದು. ಇವಾಗ ಫಿನಾಲೆ ಹತ್ತಿರದಲ್ಲಿರೋದ್ರಿಂದ ಈ ರೀತಿಯಾದಂತಹ ಬದಲಾವಣೆಗಳನ್ನ ನಾವು ಇನ್ಮೇಲೆ ರೆಗ್ಯುಲರ್ ಆಗಿನೇ ನೋಡ್ತಾ ಇರಬಹುದು ಕೂಡ. ಸದ್ಯಕ್ಕೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ, ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ ಬುಧವಾರ ಬೆಳಗ್ಗೆಯ ವೋಟಿಂಗ್ ರಿಸಲ್ಟಲ್ಲಿ 10ನೇ ಪ್ಲೇಸಲ್ಲಿ ಸಾರಿ 7ನೇ ಪ್ಲೇಸಲ್ಲಿ ಧ್ರುವಂತ್ ಅವರಿದ್ರು. ಅವರಿಗೆ 10.3% ವೋಟ್ ಬಂದಿತ್ತು. ಸೇಮ್ ಅದೇ ಪ್ಲೇಸಲ್ಲೇನೆ ಈಗಲೂ ಕೂಡ ಧ್ರುವಂತ್ ಅವರೇನೆ ಇದ್ದಾರೆ. ಬಟ್ ಟೋಟಲ್ ಆಗಿ 0.8% ಅವರಿಗೆ ವೋಟಿಂಗ್ ಪರ್ಸೆಂಟೇಜಲ್ಲಿ ಡೌನ್‌ಫಾಲ್ ಆಗಿ ಬುಧವಾರ ರಾತ್ರಿಯ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ 9.5% ವೋಟುಗಳು ಮಾತ್ರನೇ ಇವರಿಗೆ ಬಂದಿದೆ. ಇನ್ನು 6ನೇ ಪ್ಲೇಸಲ್ಲಿರುವಂತಹ ರಾಶಿಕಾ ಶೆಟ್ಟಿ ಅವರು ಬುಧವಾರ ಬೆಳಗ್ಗೆಯ ವೋಟಿಂಗ್ ರಿಸಲ್ಟಲ್ಲಿ 10.8% ವೋಟನ್ನು ಗಳಿಸ್ಕೊಂಡಿದ್ರು. ಹಾಗೆಯೇ 6ನೇ ಪ್ಲೇಸಲ್ಲಿದ್ದರು. ಬಟ್ ಇವಾಗ ಅಂದರೆ ಫೈನಲ್ ಆಗಿ ವೋಟಿಂಗ್ ರಿಸಲ್ಟಲ್ಲಿ ಬುಧವಾರದ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ 9.9% ವೋಟ್ ಆಗಿದೆ. ಬರೋಬ್ಬರಿ 0.9% ಇವರಿಗೆ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದು ಡೌನ್‌ಫಾಲ್ ಆಗಿದೆ. ಹಾಗೆಯೇ ಇವರು 6ನೇ ಪ್ಲೇಸಲ್ಲಿ ಅಟ್ ಪ್ರೆಸೆಂಟಲ್ಲಿ ಇದ್ದಾರೆ. ಇನ್ನು 5ನೇ ಪ್ಲೇಸಲ್ಲಿರುವಂತಹ ಅಶ್ವಿನಿ ಗೌಡ ಅವರು ಇವತ್ತು ಬೆಳಗ್ಗೆಯ ವೋಟಿಂಗ್ ರಿಸಲ್ಟಲ್ಲಿ ಬರೋಬ್ಬರಿ 13.2% ವೋಟನ್ನು ಗಳಿಸ್ಕೊಂಡಿದ್ರು. ಇವರಿಗೆ ಬರೋಬ್ಬರಿ 1.1%ನ ಡೌನ್‌ಫಾಲ್ ಆಗಿದೆ ವೋಟಿಂಗ್ ರಿಸಲ್ಟಲ್ಲಿ. 12.1% ವೋಟ್ ಆಗಿದೆ ಬುಧವಾರದ ರಾತ್ರಿಯ ವೋಟಿಂಗ್ ರಿಸಲ್ಟಲ್ಲಿ. ಮತ್ತು ಇವರಿಗೆ 5ನೇ ಪ್ಲೇಸ್ ಸಿಕ್ಕಿದೆ. 5ನೇ ಪ್ಲೇಸ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಇದು ಬಾಟಮ್ 3 ಅಂತಾನೆ ಕನ್ಸಿಡರ್ ಆಗುತ್ತೆ. ಅಶ್ವಿನಿ ಗೌಡ, ಹಾಗೆಯೇ ರಾಶಿಕಾ ಶೆಟ್ಟಿ ಮತ್ತು ಧ್ರುವಂತ್, ಈ ಮೂವರು ಕೂಡ ಬಾಟಮ್ 3ನಲ್ಲಿ ಇವಾಗ ಇದ್ದಾರೆ ಬುಧವಾರದ ರಾತ್ರಿಯ ವೋಟಿಂಗ್ ರಿಸಲ್ಟ್ನ ಪ್ರಕಾರ. ಇವಾಗ 4ನೇ ಪ್ಲೇಸ್ ಅಂತ ನೋಡೋದಾದ್ರೆ 4ನೇ ಪ್ಲೇಸಲ್ಲಿ ಬುಧವಾರ ಬೆಳಿಗ್ಗೆ ಅಂದರೆ ಇವತ್ತು ಬೆಳಗ್ಗೆಯ ವೋಟಿಂಗ್ ರಿಸಲ್ಟಲ್ಲಿ ಮ್ಯೂಟೆಂಟ್ ರಘು ಅವರಿದ್ರು. 14.7% ವೋಟನ್ನು ಗಳಿಸ್ಕೊಂಡು. ಬಟ್ ಇವಾಗ 4ನೇ ಪ್ಲೇಸಲ್ಲಿರುವಂತಹ ರಘು ಅವರ ಪ್ಲೇಸ್ ಇವಾಗ ಬದಲಾವಣೆಯಾಗಿ ಅವರು 3ನೇ ಪ್ಲೇಸಿಗೆ ಹೋಗಿದ್ದಾರೆ. 3ನೇ ಪ್ಲೇಸಲ್ಲಿ ರಘು ಅವರಿಗೆ 14.7% ವೋಟಿಂದ 0.3% ಡೌನ್‌ಫಾಲ್ ಅನ್ನೇ ಆಗಿದೆ. ಸ್ಟಿಲ್ ಅವರು 3ನೇ ಪ್ಲೇಸಿಗೆ ಹೋಗಿದ್ದಾರೆ. ಸೊ 3ನೇ ಪ್ಲೇಸಲ್ಲಿ ಅವರಿಗೆ 14.4% ವೋಟುಗಳು ಬಂದಿದ್ದಾವೆ. ಇವರು ವೋಟಿಂಗ್ ಪರ್ಸೆಂಟೇಜಲ್ಲಿ ಡೌನ್‌ಫಾಲ್ ಆದರೂ ಕೂಡ ಈ ಒಂದು ವೋಟಿಂಗ್ ರ್ಯಾಂಕಿಂಗಲ್ಲಿ ಈ ವಾರ 3ನೇ ಪ್ಲೇಸಿಗೆ ಹೇಗೆ ಹೋದ್ರು 4ನೇ ಪ್ಲೇಸಿಂದ ಅಂತ ಹೇಳಿದ್ರೆ, ಮೊದಲು 3ನೇ ಪ್ಲೇಸಲ್ಲಿ ಅಂದರೆ ಬುಧವಾರ ಬೆಳಗ್ಗೆಯ ವೋಟಿಂಗ್ ರಿಸಲ್ಟಲ್ಲಿ 3ನೇ ಪ್ಲೇಸಲ್ಲಿ ಇದ್ದಂತಹ ಕಾವ್ಯ ಶೈವ ಅವರಿಗೆ 14.7% ವೋಟ್ ಏನೋ ಇತ್ತು. ಬಟ್ ಅಲ್ಲಿಂದ 0.6% ಡೌನ್‌ಫಾಲ್ ಆಗಿ 14.1% ವೋಟ್ ಆಗಿ ಕಾವ್ಯ ಅವರು 4ನೇ ಪ್ಲೇಸಿಗೆ ಬಂದಿರೋದ್ರಿಂದ ಕಾವ್ಯ ಮತ್ತು ರಘು ಅವರನ್ನು ಕಂಪೇರ್ ಮಾಡಿದಾಗ ರಘು ಅವರಿಗೇ ಜಾಸ್ತಿ ವೋಟುಗಳಿದ್ವು. ಸೊ ಹೀಗಾಗಿನೇ ರಘು ಅವರು 3ನೇ ಪ್ಲೇಸಿಗೆ ಹೋಗಿದ್ದಾರೆ 14.4% ವೋಟನ್ನು ಕಳಿಸ್ಕೊಂಡು. ಹಾಗೆಯೇ 4ನೇ ಪ್ಲೇಸಲ್ಲಿ ಇವಾಗ ಕಾವ್ಯ ಶೈವ ಅವರು ಇದ್ದಾರೆ 14.1% ವೋಟನ್ನು ಗಳಿಸ್ಕೊಂಡು. ಇನ್ನು ಸೆಕೆಂಡ್ ಪ್ಲೇಸಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಟೋಟಲ್ ಆಗಿ 0.7% ಇನ್ಕ್ರೀಸ್ ಆಗಿರುವಂಥದ್ದು. ಹೀಗಾಗಿನೇ ರಕ್ಷಿತಾ ಅವರಿಗೆ ಬುಧವಾರ ಬೆಳಿಗ್ಗೆ 16.8% ವೋಟ್ ಇದ್ದಿದ್ದು ಬುಧವಾರ ರಾತ್ರಿಯ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ 17.5% ವೋಟ್ ಆಗಿದೆ. ಟೋಟಲ್ ಆಗಿ 0.7% ಜಾಸ್ತಿ ಆದ ರೀತಿ ಆಯಿತು. ಇನ್ನು ಮೊದಲನೇ ಪ್ಲೇಸಲ್ಲಿರುವಂತಹ ಗಿಲ್ಲಿ ನಟ ಅವರಿಗೆ 19.5% ವೋಟ್ ಇತ್ತು ಇವತ್ತು ಬೆಳಗ್ಗೆಯ ವೋಟಿಂಗ್ ರಿಸಲ್ಟಲ್ಲಿ, ಅಂದರೆ ಬುಧವಾರ ಬೆಳಗ್ಗೆಯ ಒಂದು ವೋಟಿಂಗ್ ರಿಸಲ್ಟಲ್ಲಿ. ಬಟ್ ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟಲ್ಲಿ 22.5% ವೋಟ್ ಆಗಿದೆ ಅಂತ ಹೇಳಿದ್ರೆ ಬರೋಬ್ಬರಿ 3% ಇನ್ಕ್ರೀಸ್ ಆಗಿರುವಂಥದ್ದು. ಬೆಳಿಗ್ಗೆ ರಾತ್ರಿ ಆಗೋದ್ರ ಒಳಗಡೆನೆ 12 ಗಂಟೆಯ ಒಳಗಡೆನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವರಿಗೆ ಬದಲಾವಣೆ ಆಗಿದೆ ವೋಟಿಂಗ್ ರಿಸಲ್ಟಲ್ಲಿ. ಸೊ ಇದರಲ್ಲಿ ನೋಡೋದಾದ್ರೆ ಅಂದರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟನ್ನು ಕನ್ಸಿಡರ್ ಮಾಡೋದಾದ್ರೆ ಇದೊಂದು ರೀತಿ ದೊಡ್ಡ ಮಟ್ಟದ ಬದಲಾವಣೆ ಅಂತಲೇ ಹೇಳಬಹುದು. ಇಲ್ಲಿಯ ತನಕ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒಂದೇ ದಿನಕ್ಕೆ ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಆಗಿರಲಿಲ್ಲ. ಯಾವುದೋ ಒಂದು ಸ್ಪರ್ಧೆಗೆ 0.3% ಇನ್ಕ್ರೀಸ್ ಆಗಿರೋದು ಸಡನ್ ಆಗಿ ಇನ್ಕ್ರೀಸ್ ಆಗಿದೆ ಗಿಲ್ಲಿ ನಟ ಅವರಿಗೆ. ಫಿನಾಲೆ ಹತ್ತಿರದಲ್ಲಿರೋದ್ರಿಂದ ಇದೇ ರೀತಿಯಾದಂತಹ ಬದಲಾವಣೆಗಳನ್ನು ಇನ್ನು ಮುಂದೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತವೆ ಅಂತ ಹೇಳಿ. ಟೋಟಲ್ ಆಗಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟಲ್ಲಿ ಅತ್ಯಂತ ಹೆಚ್ಚು ವೋಟಿಂಗ್ ಪರ್ಸೆಂಟೇಜನ್ನು ಗೇನ್ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ ಅತಿ ಹೆಚ್ಚು ವೋಟನ್ನು ಗಳಿಸ್ಕೊಂಡಿರೋದು ಇವತ್ತು ಗಿಲ್ಲಿ ನಟ ಅವರು 0.3%. ಹಾಗೆಯೇ ಅತ್ಯಂತ ಕಡಿಮೆ ವೋಟಿಂಗ್ ಪರ್ಸೆಂಟೇಜನ್ನು ಇವತ್ತು ಗಳಿಸ್ಕೊಂಡಿರೋದು ಅಶ್ವಿನಿ ಗೌಡ ಅವರು ಬರೋಬ್ಬರಿ 1.1% ಡೌನ್‌ಫಾಲ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ವೋಟು ಇವರಿಗೆ ಇವತ್ತು ಬಂದಿದೆ. ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿ ರಾಶಿಕಾ ಅವರು ಇದ್ದಾರೆ 0.9% ಅವರಿಗೆ ಡೌನ್‌ಫಾಲ್ ಆಗಿದೆ. ಮೂರನೇದಾಗಿ ಇಲ್ಲಿ ಧ್ರುವಂತ್ ಅವರು 0.7% ಡೌನ್‌ಫಾಲ್ ಆಗಿದೆ. ಪಾಸಿಟಿವ್ ಆಗಿರೋದು ಇಬ್ಬರಿಗೇನೆ, ಒಂದು ರಕ್ಷಿತಾ ಶೆಟ್ಟಿ ಅವರಿಗೆ 0.7% ಜಾಸ್ತಿ, ಹಾಗೆಯೇ ಗಿಲ್ಲಿ ನಟ ಅವರಿಗೆ ಬರೋಬ್ಬರಿ 3% ಜಾಸ್ತಿ. ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ಬುಧವಾರ ಬೆಳಗ್ಗೆಯಿಂದ ಬುಧವಾರ ರಾತ್ರಿಯ ತನಕ ಬಂದಿರುವಂತಹ ಎಲ್ಲ ವೋಟನ್ನು ಕನ್ಸಿಡರ್ ಮಾಡಿದಾಗ ಸೊ ಇವಾಗ ನಾ ಹೇಳಿರುವಂತಹ ಆರ್ಡರ್ ಸದ್ಯಕ್ಕೆ ಇದೆ.
ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆಗಳಾದರೆ ಅದನ್ನು ಅಪ್ಡೇಟ್ ಮಾಡ್ತೀರಿ. ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಸಿಗ್ತಾ ಇದ್ದ ಹಾಗೆಯೇ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ವಿಡಿಯೋಗೋಸ್ಕರ ವೇಟ್ ಮಾಡಿ. ಅಲ್ಲಿ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.